ಸಮಸ್ಯೆಗಿಂತಲೂ ದೊಡ್ಡ ಸಮಸ್ಯೆ ಅದರ ಬಗೆಗಿನ ಭಯ. ಈ ಮಾತು ಅಕ್ಷರಶಃ ಸತ್ಯ ಅಲ್ಲವೆಂದು ವಾದಿಸುವುದಾದಲ್ಲಿ ಒಮ್ಮೆ ಸ್ಕೈಲ್ಯಾಬ್ ಅನ್ನು ನೆನಪಿಗೆ ತಂದುಕೊಳ್ಳಿ. ಅದು ಬೀಳುತ್ತದೆ ಎಂಬ ಸುದ್ದಿ ನಮ್ಮ ದೇಶದಲ್ಲಿ, ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲರ ಎದೆಗಳನ್ನು ನಡುಗಿಸಿತ್ತು. ಯಾವ ಊರಿನಲ್ಲಿ ಸ್ಕೈಲ್ಯಾಬ್ ಬೀಳುವ ಸಂಭವ ಹೆಚ್ಚು ಎನ್ನಲಾಗಿತ್ತೋ ಆ ಊರಿನ ಜನ ಒಂದೇ ಸಮ ಅಳತೊಡಗಿದರು. ಬಹಳ ಜನ ತಮ್ಮೆಲ್ಲರ ಸ್ಥಿರ ಚರಾಸ್ತಿಗಳನ್ನು ಮಾರಿಕೊಂಡು ಅಲ್ಲಿಂದ ಹೊರಟು ಹೋದರು. ಪ್ರತಿಯೊಬ್ಬನೂ ಆ ಸ್ಕೈಲ್ಯಾಬ್ ತನ್ನ ನೆತ್ತಿಯ ಮೇಲೆ ಬೀಳುತ್ತದೆನ್ನುವ ಭಯದಿಂದ ನಡುಗಿಬಿಟ್ಟರು. ಜೀವವಿಮೆ ಮಾಡಿಸಿಕೊಂಡವರು ಅಸಂಖ್ಯ. ಇಷ್ಟೆಲ್ಲ ಭಯ ಹುಟ್ಟಿಸಿದ ನಂತರ ಸಸ್ಪೆನ್ಸ್ ಕಾದಂಬರಿಗಿಂತಲೂ ಹೆಚ್ಚು ಸಸ್ಪೆನ್ಸ್ ಉಂಟು ಮಾಡಿದ ಆ ಸ್ಕೈಲ್ಯಾಬ್ ಎಲ್ಲೋ ದೂರ ಸಮುದ್ರದಲ್ಲಿ ಬಿತ್ತು. ಊರು ಬಿಟ್ಟವರು ಹಿಂದಿರುಗಿ ಬಂದರು. ದ್ವೀಪದ ಸೀಮೆಯಲ್ಲಿ ಅಕಸ್ಮಾತ್ತಾಗಿ ಬಂದು ಬಿದ್ದ ಸಮುದ್ರದ ಅಲೆ ನಿಜವಾದ ಸಮಸ್ಯೆ. ಸ್ಕೈಲ್ಯಾಬ್ ಘಟನೆಯು ಸಮಸ್ಯೆಯ ಭ್ರಮೆ ಅಷ್ಟೇ. ಸಮಸ್ಯೆ ಎನ್ನುವುದು ಹೇಗಿರುತ್ತದೆ, ಹೇಗೆ ಬರುತ್ತದೆ, ಹೇಗೆ ಭಯಪಡಿಸುತ್ತದೆ ಮುಂತಾಗಿ ತಲೆ ಕೆಡಿಸಿಕೊಂಡು ಆಲೋಚಿಸಬೇಕಾದ ಅಗತ್ಯವಿಲ್ಲ. ನಾವು ಚಿಕ್ಕಂದಿನಿಂದಲೂ ದೆವ್ವ ಭೂತಗಳ ಕಥೆಗಳನ್ನು ಓದುತ್ತಲೇ ಇದ್ದೇವೆ. ಕಥೆಯಲ್ಲಿ ಒಬ್ಬಾತ ಆ ಸೀಸೆಯ ಮುಚ್ಚಳ ತೆಗೆದೊಡನೆಯೇ ತೆಳುವಾದ ಹೊಗೆ ಅದರೊಳಗಿಂದ ಬಂದು ಭೂತಾಕಾರ ತಳೆದು ಅವನನ್ನು ಭಯಪಡಿಸುತ್ತದೆ. ಯಾವನೋ ಮಾಂತ್ರಿಕ ಆ ಭೂತವನ್ನು ಹೊಗೆಯ ರೂಪದಲ್ಲಿಯೇ ಆ ಸೀಸೆಯೊಳಗೆ ಸೇರಿಸಿ ಹುಗಿದು ಬಿಡುತ್ತಾನೆ. ಸಮಸ್ಯೆಗಳು ಕೂಡ ಅಷ್ಟೇ. ಅವು ಮೆಲ್ಲಗೆ ಹೊರಬಂದು ಭೂತದಂತೆ ನಮ್ಮನ್ನು ಹೆದರಿಸುತ್ತವೆ. ಅವುಗಳನ್ನು ನೋಡಿ ಭಯದಿಂದ ಮೂರ್ಛೆ ಹೋಗುವವರು ಕೆಲವರಾದರೆ ಎದೆ ಒಡೆದುಕೊಳ್ಳುವವರು ಇನ್ನು ಕೆಲವರು. ಆದರೆ ನಾವು ಮಾಡಬೇಕಾದುದು ಆ ಭೂತದಂತೆ ಕಂಡುಬರುವ ಸಮಸ್ಯೆಯನ್ನು ಎದುರಿಸುವುದು ಮತ್ತು ಸಮಸ್ಯೆಯನ್ನು ಯಶಸ್ಸನ್ನಾಗಿ ಮಾರ್ಪಡಿಸಿಕೊಳ್ಳುವುದು. ಈ ಪ್ರಪಂಚದಲ್ಲಿ ಎಷ್ಟು ವಿಧದ ಮುಖಗಳಿವೆಯೋ ಅಷ್ಟೂ ರೀತಿಯ ಸಮಸ್ಯೆಗಳು ಇವೆ. ಜೀವನ ಪ್ರವಾಹದಲ್ಲಿ ಸಮಸ್ಯೆಗಳು ಸುಳಿಗಳಂತೆ ನಮ್ಮನ್ನು ಸುತ್ತುಗಟ್ಟಿ ಕಕ್ಕಾಬಿಕ್ಕಿಗೊಳಿಸಿ ಆ ಸುಳಿಯೊಳಗಿನಿಂದ ನಾವು ಹೊರಬೀಳಲಾರವೇನೋ ಎಂಬ ನಿರಾಶೆಯನ್ನು, ಹತಾಶೆಯನ್ನು ಉಂಟುಮಾಡಿ ನಮ್ಮ ಬದುಕನ್ನೇ ಮುಳುಗಿಸಿಬಿಡುವ ಪರಿಸ್ಥಿತಿಯನ್ನು ತಂದೊಡ್ಡುತ್ತವೆ. ಇಂತಹ ಪರಿಸ್ಥಿತಿಗಳನ್ನುಂಟು ಮಾಡುವ ಘಟನೆಗಳಲ್ಲಿ ಮುಖ್ಯವಾದವುಗಳೆಂದರೆ ನಮ್ಮ ಆತ್ಮೀಯರ, ನಮಗೆ ಅತ್ಯಂತ ಪ್ರಿಯರಾದ ವ್ಯಕ್ತಿಗಳ ಸಾವು, ತುಂಬ ಹಚ್ಚಿಕೊಂಡವರ ವಿಯೋಗ ಮುಂತಾದವುಗಳು. ಇಂತಹ ಸಮಸ್ಯೆಗಳು ಬಂದಾಗ ಕೆಲವರು ಬುಡ ಕಡಿದ ಬಾಳೆಯಂತೆ ಕುಸಿಯುತ್ತಾರೆ. ಈ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬಲ್ಲವರು ಕೈ ಬೆರಳೆಣಿಕೆಯಷ್ಟು ಜನ ಮಾತ್ರ. ಸಾಯಂಕಾಲ ಸಿನಿಮಾಗೆ ಹೋಗೋಣವೆಂದುಕೊಂಡಿದ್ದು ಕಾರ್ಯಕ್ರಮ ರದ್ದಾಯಿತೆಂದಿಟ್ಟುಕೊಳ್ಳಿ. ಕೆಲವರು ಅದನ್ನೊಂದು ಸಮಸ್ಯೆ ಎಂದು ಭಾವಿಸಿ ಅತಿ ನಿರಾಶೆ, ಹತಾಶೆಗಳನ್ನು ತತ್ಕ್ಷಣ ತಂದುಕೊಳ್ಳುತ್ತಾರೆ. ತಾವು ನಂಬಿದ ಸಿದ್ಧಾಂತಗಳನ್ನು ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಕೂಡ ಬಿಡದಿರುವವರು ಕೆಲವರಾದರೆ, ಇನ್ನು ಕೆಲವರು ಇಲ್ಲದಿರುವ ಸಮಸ್ಯೆಯನ್ನು ಊಹಿಸಿಕೊಂಡು ರಾದ್ಧಾಂತ ಮಾಡುವವರು. ಇಂಥವರನ್ನು ಗಮನಿಸುತ್ತಿದ್ದರೆ ಸಮಸ್ಯೆಗಳ ತೀವ್ರತೆಯು ವ್ಯಕ್ತಿಗಳ ಮನಸ್ತತ್ವದ ಮೇಲೆ ಅವಲಂಬಿಸಿರುತ್ತದೆಯೇ ಹೊರತು ಸಮಸ್ಯೆಗೆ ನಿರ್ದಿಷ್ಟ ಮೌಲ್ಯವೆನ್ನುವುದೇ ಇಲ್ಲವೆನಿಸುತ್ತದೆ. ನಮ್ಮ ವೇದನೆಯನ್ನು, ಆಕ್ರೋಶವನ್ನು ಮನೋನಿಗ್ರಹದಿಂದ ಎದುರಿಸುವುದು ಸಾಧ್ಯವಾದರೆ ಎಂತಹ ವಿಷಾದವನ್ನೇ ಆಗಲಿ ಸಹಿಸುವುದು ಅಷ್ಟು ಕಷ್ಟವೇನಲ್ಲ. ಕ್ಷೀರಸಾಗರ ಮಥನದಲ್ಲಿ ಅಮೃತವನ್ನು ಎಲ್ಲರೂ ಹಂಚಿಕೊಂಡರು. ಗಂಗಾಧರ ಮಾತ್ರ ಗರಳವನ್ನು ಗಂಟಲಲ್ಲಿ ತುಂಬಿಕೊಳ್ಳಬಲ್ಲವನಾದ. ಮನಸ್ಸಾಗರ ಮಥನ ಕೂಡ ಅಷ್ಟೇ. ಆನಂದ, ವಿಷಾದ ಹುಟ್ಟಿದರೆ ಅವುಗಳನ್ನು ನಾವು ಸ್ವೀಕರಿಸದೆ ನಿರ್ವಾಹವಿಲ್ಲ. ಶಿವ ಯಾವಾಗಲೂ ನಮ್ಮ ಪಕ್ಕದಲ್ಲಿರುವುದಿಲ್ಲವಲ್ಲ. ಜೀವನವನ್ನು ಯಥಾವತ್ತಾಗಿ ಸ್ವೀಕರಿಸುತ್ತಲೇ ನಮ್ಮ ಅಳಿವಿನಲ್ಲಿಯೇ ಅದನ್ನು ಸುಂದರವಾಗಿ, ಆನಂದಮಯವಾಗಿ ರೂಪುಗೊಳಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಅತ್ಯಂತ ಪ್ರಿಯವಾದ ವ್ಯಕ್ತಿಯ ಮರಣ ನಮಗೆ ತುಂಬ ವಿಷಾದಕರವಾಗಿರಬಹುದು.
ಈ ವಿಷಾದ ನಮ್ಮ ಮನಸ್ಸಿನ ಮೇಲೆ, ಜೀವನದ ಮೇಲೆ ಬಲವಾದ ಪೆಟ್ಟು ನೀಡಬಹುದು. ನಮ್ಮನ್ನು ಕೆಲಕಾಲ ನಿರಾಸಕ್ತರನ್ನಾಗಿಯೋ ನಿಸ್ತೇಜರನ್ನಾಗಿಯೋ ಮಾಡಬಹುದು. ನಮ್ಮನ್ನು ಕಣ್ಣೀರ ಕೊಳದಲ್ಲಿ ಮುಳುಗಿಸಬಹುದು. ಹೀಗಾಗುವುದೇನೂ ಆಶ್ಚರ್ಯವಲ್ಲ. ಆದರೆ ಈ ಸ್ಥಿತಿ ಎಂದಿಗೂ ಹಾಗೆ ಇರುವುದಿಲ್ಲ. ಕತ್ತಲಿನ ಹಿಂದೆ ಬೆಳಕು, ಬೆಳದಿಂಗಳು ತಪ್ಪದೆ ಬರುತ್ತವೆ. ಅದು ಪ್ರಕೃತಿ ಸಹಜ ಸ್ವಭಾವ. ಮನಸ್ಸಿಗಾದ ಗಾಯಗಳಿಗೆ ಕಾಲವೇ ಪರಮೌಷಧಿ ಎನ್ನುವ ಮಾತನ್ನು ಎಲ್ಲರೂ ಹೇಳುತ್ತಿರುತ್ತಾರೆ. ಇದು ಕೇವಲ ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳುವ ಭಾವನೆ. ಅದನ್ನು ಕೂಡ ನಾನು ನಂಬುವುದಿಲ್ಲ. ಕಾಲವು ನಮ್ಮ ಕೈಯಲ್ಲಿಯೇ ಇರಬೇಕು. ಮರೆತು ಬಿಡಬೇಕೆಂದುಕೊಂಡ ಕ್ಷಣಕ್ಕೆ ನಾವು ದುಃಖವನ್ನು ಮರೆತು ಬಿಡಬಲ್ಲವರಾಗಬೇಕು. ದುಃಖಕ್ಕಾಗಲಿ ಸುಖಕ್ಕಾಗಲಿ ಮನಸ್ಸು ತುಂಬ ತೀವ್ರವಾಗಿ ಒಗ್ಗಿಕೊಳ್ಳುತ್ತದೆ. ಈ ರೀತಿಯ ಒಗ್ಗಿಕೊಳ್ಳುವಿಕೆ ಪ್ರಾರಂಭವಾದ ಕ್ಷಣದಿಂದಲೇ ನಾವು ವಿಷಾದದಿಂದ ಹೊರಬಂದು ಲೌಕಿಕ ವಿಷಯಗಳಲ್ಲಿ ಪ್ರವೇಶಿಸುತ್ತೇವೆ. ಇದಕ್ಕೆ ಸ್ವಲ್ಪ ಅವಧಿ ಬೇಕು. ಅದು ಅನಿವಾರ್ಯ. ಏಕೆಂದರೆ ಸ್ವಿಚ್ ಹಾಕಿದೊಡನೆಯೇ ದುಃಖ ಮರೆಯಾಗಿ ಆನಂದ ಸುರಿಯಲು ಮನಸ್ಸು ಯಂತ್ರವಲ್ಲ. ಆದರೆ ಸ್ವಿಚ್ಚನ್ನು ಮಾತ್ರ ಸದಾ ನಮ್ಮ ಅಂಕಿಯಲ್ಲಿಯೇ ಇಟ್ಟುಕೊಳ್ಳಬೇಕು. ವಿಷಾದದಿಂದ ಹೊರಬರಲು ಆರಂಭಿಸಿದಾಗಲೇ ಮನಸ್ಸಿಗೆ ಆ ಕಷ್ಟವನ್ನು ಸಹಿಸಬಲ್ಲ ನಿಗ್ರಹವೂ ರೂಢಿಯಾಗತೊಡಗುತ್ತದೆ. ಕುಟುಂಬಕ್ಕೆ ಜೀವನಾಧಾರವಾದ ವ್ಯಕ್ತಿ ಸತ್ತಾಗ ಅವನ ಹೆಂಡತಿಯೋ ಮಕ್ಕಳೋ ಆತನ ಜವಾಬ್ದಾರಿಯನ್ನು ವಹಿಸಿಕೊಳ್ಳದೆ ನಿರ್ವಾಹವಿಲ್ಲ. ಆದ್ದರಿಂದ ಆದಷ್ಟು ಬೇಗ ದುಃಖವನ್ನು ನುಂಗಿಕೊಂಡು ಸಂಪಾದನೆ ಪ್ರಾರಂಭಿಸಿದಷ್ಟೂ ಒಳ್ಳೆಯದು. ಅದು ಅನಿವಾರ್ಯ ಪರಿಸ್ಥಿತಿ ಕೂಡ. ಆದ್ದರಿಂದ ಪ್ರತಿಯೊಂದು ಸಮಸ್ಯೆಯನ್ನು ನಾವು ಮಾನಸಿಕ ಬೆಳವಣಿಗೆಗೆ ಒಂದು ಪಾಠವೆಂದೇ ಭಾವಿಸಿಕೊಳ್ಳಬೇಕು. ಗಣಿತದಲ್ಲಿ ಸಮಸ್ಯೆಗಳನ್ನು ಬಿಡಿಸುವುದರಿಂದ ಬುದ್ಧಿ ಹರಿತಗೊಂಡಂತೆ ಜೀವನದಲ್ಲಿ ನಮಗೆ ಬರುವ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸುವುದರಿಂದ ಮನಸ್ಸು ಕೂಡ ಚುರುಕುಗೊಳ್ಳುತ್ತದೆ. ತೊಡಕುಗಳೇ ಮನಸ್ಸಿಗೆ ಒಳ್ಳೆಯ ಟಾನಿಕ್ಕುಗಳೆನ್ನುವ ಮಾತನ್ನು ನಾವು ಮನನ ಮಾಡಿಕೊಳ್ಳಬೇಕು. ಹೀಗೆಂದುಕೊಳ್ಳುವುದರಿಂದ ಮನಸ್ಸಿಗೆ ಒಂದು ರೀತಿಯ ನಿರ್ಲಿಪ್ತತೆ ಉಂಟಾಗಿ ಋಷ್ಯತ್ವ ಬರುತ್ತದೆ. ಸಮಸ್ಯೆಗಳೆಷ್ಟು ವಿಧ? ಇದು ತುಂಬ ಹುಚ್ಚು ಪ್ರಶ್ನೆ. ಅಂತಾರಾಷ್ಟ್ರೀಯ ಸಮಸ್ಯೆಗಳ ಸಮಾವೇಶವೆನ್ನುವುದನ್ನು ಯಾರಾದರೂ ಸಂಘಟಿಸಿದರೆ ಲಕ್ಷೋಪಲಕ್ಷ ಸಮಸ್ಯೆಗಳಿರುವ ವ್ಯಕ್ತಿಗಳು ಆ ಸಮಾವೇಶದಲ್ಲಿ ಭಾಗವಹಿಸುತ್ತಾರೆನ್ನುವುದು ನನ್ನ ಅಂದಾಜು. ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆಯೋ ಅಷ್ಟೂ ಸಮಸ್ಯೆಗಳು ಈ ಪ್ರಪಂಚದಲ್ಲಿವೆ. ಒಂದು ಸಲ ಗೌತಮ ಬುದ್ಧನ ಬಳಿಗೆ ಒಬ್ಬ ಸ್ತ್ರೀ ಅಳುತ್ತಾ ಬಂದು ಸತ್ತು ಹೋದ ತನ್ನ ಮಗನನ್ನು ಬದುಕಿಸೆಂದು ಪ್ರಾರ್ಥಿಸುತ್ತಾಳೆ. ಆಗ ಬುದ್ಧ ಸಾವು ಸಂಭವಿಸಿರದ ಮನೆಯಿಂದ ಒಂದಿಷ್ಟು ಸಾಸಿವೆ ತರಲು ಹೇಳುತ್ತಾನೆ. ಆ ಸ್ತ್ರೀ ಎಲ್ಲೆಡೆ ತಿರುಗಿ ಬರಿಗೈಯಲ್ಲಿ ಬರುತ್ತಾಳೆ. ಎಲ್ಲರ ಮನೆಗಳಲ್ಲೂ ಯಾರೋ ಒಬ್ಬರು ಸತ್ತಿರುವರೆಂದು ನಿರಾಶೆಯಿಂದ ಹೇಳಿ ಸಾವು ಸಹಜವೆನ್ನುವ ವಿಷಯವನ್ನು ಗ್ರಹಿಸಿ ತನ್ನ ದುಃಖವನ್ನು ಸ್ವಲ್ಪ ನಿಗ್ರಹಿಸಿಕೊಳ್ಳಬಲ್ಲವಳಾಗುತ್ತಾಳೆ. ಸಾವೆನ್ನುವುದು ಎಲ್ಲರಿಗೂ ಅನಿವಾರ್ಯವೆನ್ನುವ ಚಿಕ್ಕ ವಿಷಯವನ್ನು ತಿಳಿದುಕೊಳ್ಳಲು ಇಷ್ಟು ದೊಡ್ಡ ಉದಾಹರಣೆಯ ಅಗತ್ಯವಿಲ್ಲ. ನೀವು ಅಷ್ಟು ಮೂರ್ಖರಲ್ಲ. ಆ ಸ್ತ್ರೀಯ ಸಮಸ್ಯೆ ಕೂಡ ಅಷ್ಟೇ. ಈ ಪ್ರಪಂಚದಲ್ಲಿ ಸಮಸ್ಯೆ ರಹಿತರು ಯಾರೂ ಇಲ್ಲ. ಪ್ರತಿಯೊಬ್ಬನಿಗೂ ಒಂದಿಲ್ಲ ಒಂದು ಸಮಸ್ಯೆ ಖಂಡಿತವಾಗಿಯೂ ಇರುತ್ತದೆ. ಆದರೆ ಪ್ರತಿಯೊಬ್ಬನೂ ತಾನು ಮಾತ್ರ ಸಮಸ್ಯೆಗಳಿಂದ ತಳಮಳಿಸುತ್ತಿರುವಂತೆಯೂ ಇನ್ನಿತರರು ನಿಶ್ಚಿಂತರೆಂದು ಕಲ್ಪಿಸಿಕೊಂಡು ಸಂಕಟ ಪಡುತ್ತಿರುತ್ತಾನೆ. ಸ್ವಂತದ ನೋವಿಗಿಂತಲೂ ಇತರರು ಸಂತೋಷವಾಗಿರುವುದು ನಮಗೆ ಹೆಚ್ಚಿನ ನೋವನ್ನುಂಟು ಮಾಡುತ್ತದೆ. ಅದು ಮಾನವನ ನೈಜ ಸ್ವಭಾವ. ಸಹಜವಾಗಿ ಉದ್ಭವಿಸುವ ಸಮಸ್ಯೆಗಳು ನಮಗೆ ತುಂಬ ಪ್ರಿಯರಾದ ವ್ಯಕ್ತಿಗಳ ಸಾವು, ಅಪಘಾತದಿಂದ ಅಂಗವೈಕಲ್ಯ ಉಂಟಾಗುವುದು, ಔಷಧಿಯೇ ಇಲ್ಲದ ಭಯಂಕರ ಕಾಯಿಲೆಯಾಗುವುದು, ವರದಕ್ಷಿಣೆ ತರಲಿಲ್ಲವೆಂದು ನಮ್ಮ ಅಕ್ಕನನ್ನು ತಂಗಿಯನ್ನು ಆಕೆಯ ಅತ್ತೆ ಮನೆಯವರು ತವರಿಗೆ ದಬ್ಬಿ ಬಿಡುವುದು,
ನಿರುದ್ಯೋಗ, ದುರ್ಬಲ, ದಾರಿದ್ರ್ಯ ಮುಂತಾದವುಗಳು ಮನುಷ್ಯನನ್ನು ನೋಯಿಸುವ ಸಮಸ್ಯೆಗಳು. ಇದು ಇನ್ನೂ ಮುಂದುವರಿಯುವುದು.